ಹಿಂದೂ ಧರ್ಮಕ್ಕೆ ಅಪಮಾನವಾಗುವಂತ ರೀತಿ ಸ್ಟೇಟಸ್ ಅನ್ನ ಹಾಕಲಾಗಿತ್ತು. ಇದೀಗ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ವಿಡಿಯೋ ಹಾಕಿದ್ದವನನ್ನ ಬಂಧಿಸಿದ್ದಾರೆ ಹುಬ್ಬಳ್ಳಿ ಪೊಲೀಸರು. ಹಳೆ ಹುಬ್ಬಳ್ಳಿ ಪೊಲೀಸರಿಂದ ದಾದಾಪೀರ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಹುಬ್ಬಳ್ಳಿ ನಗರದ ನೂರಾನಿ ಫ್ಲಾಟ್ ನಿವಾಸಿಯಾಗಿದ್ದಾನೆ ದಾದಾಪೀರ್. ಆಟೋ ಚಾಲಕನಾಗಿರುವಂತಹ ದಾದಾಪೀರ್ ಹೆಬ್ಬಳ್ಳಿ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಕಳೆದ ರಾತ್ರಿ ಬಂಧಿಸಿ ಜೈಲ್ಗಟ್ಟಿದ್ದಾರೆ ಪೊಲೀಸರು. ಹಿಂದೂ ದೇವರ ಬಳಿ ಹೋಗಿ ಕಲ್ಮಾ ಹೇಳಿಕೊಟ್ಟ ಯೂಟ್ಯೂಬರ್ ವಿಡಿಯೋ ಸ್ಟೇಟಸ್ ಹಾಕೊಂಡಿದ್ದಕ್ಕೆ ದಾದಾಪೀರ್ ಹಿಂದೂ ಧರ್ಮಕ್ಕೆ ಅಪಮಾನವಾಗುವ ರೀತಿ ಸ್ಟೇಟಸ್ ಹಾಕಿದ್ರಿಂದಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಆತನನ್ನ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಡಿಯೋ ಹಾಕಿದ್ದವನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿ ನಗರದ ನೂರಾನಿ ಫ್ಲಾಟ್ ನಿವಾಸಿಯಾಗಿದ್ದ ದಾದಾಪೀರ್ ಆಟೋ ಚಾಲಕನಾಗಿದ್ದಾನೆ. ಈತ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಕಳೆದ ರಾತ್ರಿ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು. بشونات بابا جلس هو تجبان يلا قول لهم السلام قول أشهد أن لا إله إلا الله كسينا نعم بشونات بابا ನಿಖರ ಮತ್ತು ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸುದ್ದಿ ಲೋಕದ ಸಾಟಿ ಇಲ್ಲದ ಸರದಾರ ಅನಿಸಿಕೊಂಡಿರುವಂತಹ ಚಾನೆಲ್ TV9 ಕನ್ನಡ ಕಳೆದ 19 ವರ್ಷಗಳಿಂದ ಸತತವಾಗಿ ನಂಬರ್ 1 ಪಟ್ಟದಲ್ಲಿ ವಿರಾಜಮಾನವಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ TV9 ಕನ್ನಡ. ಈ ನಡುವೆ ಕೆಲವು ಚಾನೆಲ್ಗಳು ನಾವೇ ನಂಬರ್ 1 ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಿವೆ. ಆದ್ರೆ ಇದ್ಯಾವುದೂ ಕೂಡ ನಿಜವಲ್ಲ ಅನ್ನೋದು ಬಾರ್ಕ್ ವರದಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಸಾಬೀತಾಗಿದೆ. ನಾನಾ ಮಾರ್ಗಗಳ ಮೂಲಕ ತಮ್ಮ ಚಾನೆಲ್ ಅನ್ನ ಪ್ರೇಕ್ಷಕರ ಮೇಲೆ ಹೇರಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ TV9 ಕನ್ನಡ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ TV9 ಕನ್ನಡದ ನಂಬರ್ 1 ಪಟ್ಟವನ್ನ ಮುರಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಇದು TV9 ಕನ್ನಡದ ಮೇಲೆ ಕರ್ನಾಟಕದ ಮಹಾಜನತೆ ಇಟ್ಟಿರುವಂತಹ ವಿಶ್ವಾಸ ಮತ್ತು ಭರವಸೆಗೆ ಸಾಕ್ಷಿಯಾಗಿದೆ. ಸತತ 19 ವರ್ಷಗಳಿಂದ TV9 ಕನ್ನಡವನ್ನ ನಂಬರ್ 1 ಸ್ಥಾನದಲ್ಲಿಟ್ಟಿರುವಂತಹ ಕರ್ನಾಟಕದ ಜನತೆಗೆ TV9 ವತಿಯಿಂದ ಧನ್ಯವಾದಗಳು. ಇನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ TV9 ನಂಬರ್ 1 ಸ್ಥಾನದಲ್ಲಿದೆ. ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಹಿಂದಕ್ಕೆ TV9 ನಂಬರ್ 1 ಸ್ಥಾನದಲ್ಲಿದೆ.